ಎಂತ ಗೊತ್ತುಂಟಾ, UK ಅಲ್ಲಿ ಹಕ್ಕಿಗುಂಟಲ್ಲ ಬಾರಿ ಅಹಂಕಾರ, ಬಾರಿ ಒಂದು ಸ್ಟೈಲ್ ನೋಡ್ಬೇಕಾದ್ರೆ ಒಂದು ಮನುಷ್ಯ ಅಂತ ಮರ್ಯಾದೆ ಸಹ ಕೊಡುದಿಲ್ಲ, ಅದಕ್ಕೆ ಹೆದರಿಕೆ ಸಹ ಇಲ್ಲ. ಹತ್ರ ಬಂದ್ರೆ ಆ ಫೋಟೋ ತೆಗಿಯೋದಾ, ತೆಗಿ ಅಂತ ನಾನು ಇಷ್ಟು ಹತ್ರ ಬಂದು ಅದ್ರ ವಿಡಿಯೋ ತೆಗಿತಿದ್ದೇನೆ. ಅದು ಕುಂಡೆ ಅಲ್ಲಾಡಿಸ್ಕೊಂಡು ಹೋಗ್ತಾ ಇದೆ ನೋಡಿ. ಬೇರೆ ದೇಶದಲ್ಲಿರುವ ಹಕ್ಕಿಗಳ ಒಂದು ಸಂತಾನಕ್ಕೆ ಇದು ಒಂದು ಕಳಂಕ ಅಂತ ಹೇಳ್ಬೋದು. ನಾನ್ ಮಿನಿ ಈ ಹಕ್ಕಿದು ಜಾಗದಲ್ಲಿ ಇದ್ದಿದ್ರೆ, ಬದುಕಿದ್ರೆ ನಾನು ಭಿಕ್ಷೆ ಬೇಡಿ ಆದ್ರೂ ಬದುಕ್ತೇನೆ ಅಂತ ಓಡಿ ಹೋಗ್ತಾ ಇದೆ. ಇದಕ್ಕೆ ಎಂತ ಹೆದರಿಕೆ ಇಲ್ಲ ಆಯ್ತಾ. ನಂಗೆ ನೋಡುವಾಗ ಒಂದೊಂದ್ಸತಿ ಆಗೋದು, ನಾವು ಸಹ ಇದೇ ತರ ಇರ್ಬೇಕು. ಯಾರು ಸಹ ಹತ್ರ ಬಂದ್ರೆ ಏನಾದ್ರು ಟೀಕಿಸಿದ್ರೆ ನಾವು ಎಂತ ಇದು ರಿಯಾಕ್ಟ್ ಮಾಡಬಾರ್ದು, ಹೀಗೆ ಚಿಲ್ಲಾಗಿ ಆರಾಮ್ಸೆ ನದಿಯಲ್ಲಿ ಅಲಾಲಲ ಅಂತ ತಿರುಗಬೇಕು ಅಂತ. ಮತ್ತೆ UK ಅಲ್ಲಿ ತುಂಬಾ ಹಕ್ಕಿಗಳು ನಮೂನೆ ನೋಡ್ಲಿಕ್ಕೆ ಸಿಗ್ತದೆ, ದೊಡ್ಡ ದೊಡ್ಡ ಸೈಜ್. ಯಾಕಂದ್ರೆ ಇಲ್ಲಿ ಚಳಿ ಜಾಸ್ತಿ ಅಲ್ಲ, ಅದಕ್ಕೆ ತಿನ್ಲಿಕ್ಕೆ ಎಲ್ಲ ಗಮ್ಮತ್ತಾಗ್ತದೆ. ಮತ್ತೆ ಡಕ್, ಪಾರಿವಾಳ, ಆಮೇಲೆ ಚಿಕ್ಕ ಚಿಕ್ಕ ಹಕ್ಕಿಗಳು, ಆಮೇಲೆ ಹಂಸ, ಮತ್ತೆ ಇದುಂಟಲ್ಲ, ಇದು ಬಾರಿ ಹಾಂಕರದ್ದಾಯ್ತಾ. ಇದಕ್ಕೆ ಸೀಗಲ್ ಅಂತ ಹೆಸರು. ನಮ್ಮ ಊರಲ್ಲಿ ಕಾಗೆಗೆ ಕಾ 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 ಮಾಡ್ತದೆ, ಇದು ಅಂತ ಇಡೀ ದಿವಸ ಕಿರ್ಚ್ತಾ ಇರ್ತದೆ. ಅದಕ್ಕೆ ತಿಂಡಿ ಸಿಕ್ಕಿದ್ರೆ ಕೈಯನ್ನ ಎಲ್ಲ ಇಟ್ಕೊಂಡು ಓಡ್ತದೆ. ಅದು ಬಜಿ ತೆಗ್ದಾಕಿದ್ದು ಹಕ್ಕಿ ಇದು. ಮತ್ತೆ ಇಲ್ಲಿ ಕಾಗೆ ಸಹ ಉಂಟು, ಅದಕ್ಕೆ ರೇವನ್ ಅಂತ ಹೆಸರು. ರೇವಣ್ಣ ಅಲ್ಲ, ರೇವನ್ ಅಂತ. ಮತ್ತೆ ಇಲ್ಲಿ ನಮೂನದು ಹಕ್ಕಿ ಉಂಟು. ಈ ಹಕ್ಕಿಗಳಲ್ಲಿ ನಿಮ್ಗೆ ಯಾವ್ದು ಹಕ್ಕಿ ಇಷ್ಟ ಆಯ್ತು ಅಂತ ನನಗೆ ಹೇಳಿ ಆಯ್ತಾ.